ಶ್ರೀಧರ ಸ್ವಾಮಿಗಳು ಸಜ್ಜನಗಢದಲ್ಲಿದ್ದಾಗ ಬಹಳಷ್ಟು ಕಾಲ ಸಮರ್ಥ ರಾಮದಾಸರ ಸೇವೆ ಮಾಡಿರ್ತಾರೆ. ಸಮರ್ಥ ರಾಮದಾಸರ ಸೇವೆ ಆದ ನಂತರ ಅವ್ರಿಗೆ ಸಮರ್ಥ ರಾಮದಾಸರ ಸಾಕ್ಷಾತ್ಕಾರ ಆಗುತ್ತೆ, ದರ್ಶನ ಆಗುತ್ತೆ. ಹೇಗೆ ದರ್ಶನ ಆಯಿತು ಅಂತ ಅವರು ವರ್ಣನೆ ಕೊಟ್ಟಿದ್ದಾರೆ. ಅದು ಇವತ್ತಿನ ಸ್ತೋತ್ರಕ್ಕೆ ಬಹಳ ಹತ್ರದಲ್ಲಿದೆ. ಅದು ಹೇಗೆ ಸಮರ್ಥ ರಾಮದಾಸರ ದರ್ಶನ ಆಯಿತು ಅಂತ. ಶ್ರೀಧರ ಸ್ವಾಮಿಗಳು ಸಮರ್ಥ ರಾಮದಾಸರನ್ನು ಹೇಗೆ ನೋಡಿದ್ರು ಅಂದರೆ ಈ ಕಣ್ಗಳಿಂದಲ್ಲಂತೆ ನೋಡಿದ್ದು. ಅಂದರೆ ನಮಗಿಲ್ಲಿ ಏನು ಬಹಿರ್ಕಣ್ಗಳಿದೆ, ಇಲ್ಲಿ ಈ ಚಕ್ಷಸ್ಸು, ಈ ಕಣ್ಗಳಿಂದಲ್ಲ ಕಂಡಿದ್ದು ಅಂತ. ಮತ್ತು ಅವರು ಧ್ಯಾನಕ್ಕೆ ಕುಳಿತಾಗ ಅವರ ಧ್ಯಾನದಲ್ಲಿ ಸಮರ್ಥ ರಾಮದಾಸರ ದರ್ಶನ ಆಗಿ ತತ್ವಮಸಿ ಅಂತ ಉಪದೇಶ ಮಾಡಿ ಮರೆ ಆದ್ರಂತೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆ ಸಮರ್ಥರು ಎಲ್ಲಿಂದ ಬಂದರು ಅಂತಂದರೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ತಮ್ಮ ಆತ್ಮದ ಬೆಳಕಿನಿಂದಲೇ ಸಮರ್ಥರು ಹೊರ ಬಂದ್ರಂತೆ. ತತ್ವಮಸಿ ಉಪದೇಶ ಮಾಡಿ ಮತ್ತೆ ತಮ್ಮ ಆತ್ಮದ ಬೆಳಕಲ್ಲೇ ಸೇರಿಬಿಟ್ರಂತೆ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ತಮ್ಮ ಆತ್ಮವೇ ಸಮರ್ಥ ರಾಮದಾಸರಾಗಿ ತತ್ವಮಸಿ ಉಪದೇಶ ಮಾಡಿ ಅದು ಅವರೇ ಆಗಿಬಿಟ್ರು. ಇದೇ ಅಭಿನ್ನ ಅದ್ವೈತ. ತಮ್ಮ ಆತ್ಮದಿಂದಲೇ ಎಲ್ಲವೂ ಬರೋದು, ತಮ್ಮ ಆತ್ಮದಲ್ಲೇ ಎಲ್ಲವೂ ಸೇರೋದು, ಆತ್ಮ ಆತ್ಮನಾಗಿಯೇ ಉಳಿಯೋದು.